ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಥವಾ ECG ಮಾಡಿಸ್ಬೇಕು ಎಮರ್ಜೆನ್ಸಿಗೆ ಅಂತ ಅಂದ್ರೆ ಆಸ್ಪತ್ರೆಗೆ ಹೋಗ್ಬೇಕು, ಅದೆಷ್ಟೋ ಸಮಯ ಕಾಯಬೇಕು. ಹಾಗೆ ಬ್ಲಡ್ ಅನ್ನ ಕೊಟ್ಟು ಅದರ ರಿಪೋರ್ಟ್ ಬರೋದಕ್ಕೂ ಕೂಡ ಸಾಕಷ್ಟು ಸಮಯ ಆಗುತ್ತೆ. ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಂತೂ ಇದು ಸ್ವಲ್ಪ ಇನ್ನಷ್ಟು ಕಷ್ಟವನ್ನೇ ತಂದ್ಕೊಡುತ್ತೆ. ಅಲ್ಲಿ ಗ್ರಾಮೀಣ ಪ್ರದೇಶದಿಂದ ನಗರದ ಆಸ್ಪತ್ರೆಗಳಿಗೆ ಹೋಗ್ಬೇಕು, ಅಲ್ಲಿ ಫೆಸಿಲಿಟಿ ಇಲ್ಲ ಅಂದ್ರೆ ಇನ್ನೊಂದ್ ಕಡೆ ಹೋಗ್ಬೇಕು, ಇದೆಲ್ಲ ಸಮಸ್ಯೆಗಳು ಇರುತ್ತೆ. ಆದ್ರೆ ಇವಾಗ ಏನು ಕಾರ್ಮಿಕ ಸಚಿವರಾದಂತ ಸಂತೋಷ್ ಲಾಡ್ ಅವರು ತಂದಿರುವಂತಹ ಒಂದು ಕಾರ್ಯ ಆರೋಗ್ಯ ಸಂಚಾರಿ ಘಟಕ ಅನ್ನೋ ಒಂದು ವಾಹನವನ್ನ ತಂದಿದ್ದಾರೆ. ಇದರಿಂದ ಸಾಕಷ್ಟು ಗ್ರಾಮೀಣ ಪ್ರದೇಶಗಳಿಗೂ ಸಾಕಷ್ಟು ಅನುಕೂಲ ಆಗ್ತಾ ಇದೆ. ಹಾಗಾದ್ರೆ ಈ ಸಂಚಾರಿ ಘಟಕದಲ್ಲಿ ಏನೆಲ್ಲ ಫೆಸಿಲಿಟಿ ಇದೆ, ಜನಸಾಮಾನ್ಯರಿಗೆ ಏನೆಲ್ಲ ಅನುಕೂಲ ಆಗುತ್ತೆ ಅಂತ ನಾವು ನೋಡೋಣ. ಇವತ್ತಿನ ಸಂಚಾರಿ ಘಟಕ ಇದು ಅಂದ್ರೆ ಸಂಚಾರಿ ಆರೋಗ್ಯ ಘಟಕ ಅನ್ನೋದು, ಇದ್ರೊಳಗಡೆ ಸಾಕಷ್ಟು ಫೆಸಿಲಿಟಿ ಇದೆ. ಆ ಫೆಸಿಲಿಟಿಗಳನ್ನ ನೋಡ್ಕೊಂಡ್ ಬಂದ್ಬಿಡೋಣ. ಎಸ್, ಇದು ಸಂಚಾರಿ ಘಟಕ. ಏನು ಒಂದು ವ್ಯಾನ್ ಕಂಪ್ಲೀಟು. ಸ್ಟಾರ್ಟಿಂಗು ಯಾರು ನಮ್ಗೇನು ಸಮಸ್ಯೆ ಇದೆ ಅಂತ ಬರ್ತಾರೆ ಅವ್ರನ್ನ ಫಸ್ಟು ಈ ಪ್ಲೇಸಲ್ಲಿ ಚೆಕ್ ಮಾಡ್ತಾರೆ. ಅಂದರೆ ರಿಸೆಪ್ಷನ್ ಥರ, ಅಂದರೆ ಅವ್ರು ಬಂದಿದ ತಕ್ಷಣ ಇಲ್ಲಿ ಸ್ಕ್ಯಾನ್ ಆಗುತ್ತೆ. ಇಲ್ಲಿ ಒಂದು ಸಿಸ್ಟಮು ಮತ್ತು ಸ್ಕ್ಯಾನ್ ಆಗೋದಕ್ಕೆ ಬೇಕಾದಂಥ ಎಕ್ವಿಪ್ಮೆಂಟ್ ಎಲ್ಲವೂ ಇದೆ. ಇಲ್ಲಿಂದ ಮುಂದೆ ಹೋದರೆ ಇಲ್ಲಿ ಅವ್ರಿಗೆ ಏನು ಸಮಸ್ಯೆ, ಈಗ ಅವರು ಏನು ಕಾಯಿಲೆಗೋಸ್ಕರ ಬಂದಿದ್ದಾರೆ, BP ಚೆಕ್ ಮಾಡೋದಕ್ಕೆ ಅಥವಾ ಶುಗರ್ ಚೆಕ್ ಮಾಡೋದಕ್ಕೆ ಏನು ಸಮಸ್ಯೆ ಇದೆ ಅನ್ನೋ ಬೇಸಿಕ್ ಟೆಸ್ಟ್ ಆಗುತ್ತೆ ಇಲ್ಲಿ. ಅದಾದ್ಮೇಲೆ ಅಂದ್ರೆ ಬ್ಲಡ್ ಟೆಸ್ಟ್ ಮಾಡ್ಬೇಕಾ ಅಥವಾ ಏನಂತ ಇಲ್ಲಿ ಅವರು ಚೆಕ್ ಮಾಡ್ತಾರೆ. ಜೊತೆಗೆ ಈಗ ಚಳಿಗಾಲ ಜಾಸ್ತಿ ಆಗಿರೋದ್ರಿಂದ ಸಾಕಷ್ಟು ಜನರಿಗೆ ಕಫ ಅಂತೂ ಇದ್ದೇ ಇರುತ್ತೆ. ಆ ಕಫದ ಮಷಿನ್ ಇಲ್ಲಿರುತ್ತೆ. ಅಂದರೆ ಉಸಿರಾಟಕ್ಕೆ ಸಮಸ್ಯೆ ಆಗುತ್ತೆ ಕಫ ಕಟ್ಕೊಂಡಾಗ. ಇಲ್ಲಿ ಏನು ಸಂಚಾರ ಆರೋಗ್ಯ ಘಟಕ ಇದೆ, ಈ ವಾಹನಕ್ಕೆ ಏನಾದರೂ ಬಂದರೆ ಅವ್ರಿಗೆ ಒಂದು 5 ಮಿನಿಟ್ಸ್ ಆರ್ 10 ಮಿನಿಟ್ಸಲ್ಲಿ ಈ ಆಕ್ಸಿಜನ್ ಹಾಕುವ ಮೂಲಕ ಕಫವನ್ನು ನಿವಾರಣೆ ಮಾಡೋದಕ್ಕೂ ಕೂಡ ಇಲ್ಲಿ ಅನುಕೂಲ ಆಗುವಂತಹ ಫೆಸಿಲಿಟಿ ಇದೆ. ಇವರು ಏನು ಬ್ಲಡ್ ಟೆಸ್ಟ್ ಬೇಕಾದರೆ ಅದನ್ನು ಟೆಸ್ಟ್ ಮಾಡೋ ಅಂಥದ್ದು. ಹಾಗೆ ಏನಾದರೂ ಸಣ್ಣ ಪುಟ್ಟ ಕಾಯಿಲೆಗಳಿದ್ದರೆ ಅದಕ್ಕೆ ಮೆಡಿಕಲಲ್ಲಿ ಏನು ಮೆಡಿಸನ್ ಕೊಡೋದ್ರ ಬದಲು ಈ ವಾಹನದಲ್ಲಿ ಒಂದಷ್ಟು ಮೆಡಿಸನ್ನ, ಬೇಸಿಕ್ ಮೆಡಿಸನ್ಗಳನ್ನು ಕೂಡ ಇಟ್ಕೊಂಡಿದ್ದಾರೆ. ಅವರಿಗೆ ಜ್ವರ ಅಥವಾ ಕೆಮ್ಮು ಈ ಥರ ಶೀತಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕಾಯಿಲೆಗಳಿತ್ತು ಅಂತಂದರೆ ಅಲ್ಲಿ ಇವರೇ ಮಾತ್ರೆಗಳನ್ನು ಕೊಟ್ಟು ಕಳಿಸ್ತಾರೆ. ಏನು ಅದೆಲ್ಲವ ಟೆಸ್ಟ್ ಮಾಡಿ ಮಾತ್ರೆಗಳನ್ನ ಕೊಡ್ತಾರೆ. ಬೇಸಿಕ್ಕಾಗಿ ಯಾವುದೂ ಕೂಡ ಮಾತ್ರೆ ಕೊಡಲ್ಲ. ಹಾಗೆ ಮುಂದೆ ಹೋದರೆ ನಿಮಗೆ ಬ್ಲಡ್ ಟೆಸ್ಟ್ ಕೂಡ ಮಾಡುವಂಥ ಎಕ್ವಿಪ್ಮೆಂಟ್ಸ್ಗಳು ಇಲ್ಲಿ ಜಾಸ್ತಿ ಇದೆ. ಈಗ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂದರೆ ಯಾವುದೋ ಹಾಸ್ಪಿಟಲ್ಗೆ ಹೋಗಬೇಕಾಗುತ್ತೆ, ಅಲ್ಲಿ ಒಂದಷ್ಟು ಸಮಯ ಕಾಯಬೇಕಾಗುತ್ತೆ. ಆದರೆ ನೀವು ಸಂಚಾರಿ ಆರೋಗ್ಯ ಘಟಕಕ್ಕೆ ಬಂದರೆ ನಿಮಗೆ ಏನೆಲ್ಲ ಫೆಸಿಲಿಟಿ ಇದೆ ಅನ್ನೋದನ್ನ ನೋಡ್ಬೋದು. ಲಿವರು ಮತ್ತು ಕಿಡ್ನಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಅದನ್ನು ಚೆಕ್ ಮಾಡೋ ಅಂಥದ್ದು, ಶುಗರು ಮತ್ತು BP ಏನಾದರೂ ಇದೆಯಾ, ಅದು ಯಾವ ಮಟ್ಟದಲ್ಲಿದೆ ಅದನ್ನೆಲ್ಲವೂ ಟೆಸ್ಟ್ ಮಾಡುವಂತಹದ್ದು. ಇನ್ನು ನಾನಾ ಥರದ ಏನು ಸ್ವಲ್ಪ ದೊಡ್ಡ ಕಾಯಿಲೆ ಅಂತಲೇ ಇದನ್ನು ಅವಾಗ ಬಿಂಬಿಸ್ತಾ ಇದ್ರು ಈ ಥರದ ಕಾಯಿಲೆಗಳನ್ನೆಲ್ಲ. ಅದಕ್ಕೆಲ್ಲವೂ ಇಲ್ಲಿ ಬೇಸಿಕ್ ಟ್ರೀಟ್ಮೆಂಟ್ ಸಿಗುವಂತಹ ಸಣ್ಣ ಪ್ರಮಾಣದಲ್ಲಿ ಎಲ್ಲ ಫೆಸಿಲಿಟಿಗಳನ್ನೂ ಕೂಡ ಇಲ್ಲಿ ಇಟ್ಕೊಂಡಿದ್ದಾರೆ. ಹಾಗೆ ನಾವು ಹಿಂಗೆ ನಮಗೇನು ಹಾಸ್ಪಿಟ್ಲಲ್ಲಿ ಈಗ ಈ ಆಂಬ್ಯುಲೆನ್ಸ್ ಥರದ ವಾಹನದಲ್ಲಿ ಏನಾದ್ರು ಬ್ಲಡ್ ವ್ಯವಸ್ಥೆ ಅಂದರೆ ಬೆಡ್ ವ್ಯವಸ್ಥೆ ಇದೆಯಾ ಅಂತ ನೋಡೋದಾದರೆ ಇಲ್ಲಿ ಬೆಡ್ ವ್ಯವಸ್ಥೆ ಇದೆ. ಇದು ಯಾಕೆ ಅಂತಂದರೆ ECG ಇವಾಗಿನ ಜನ್ರೇಷನಲ್ಲಿ ನೀವು ನೋಡಬಹುದು ಹಾರ್ಟ್ ಅಟ್ಯಾಕು ಮತ್ತು ಹೃದಯ ಸಂಬಂಧಿತ ಕಾಯಿಲೆಗಳು ಜಾಸ್ತಿ ಇದೆ. ಸ್ವಲ್ಪ ಹಾರ್ಟ್ ಪೇಯ್ನ್ ಬಂದ್ರೂ ಸಾಕಷ್ಟು ಜನ ಹೆದರುವಂತಹ ಪರಿಸ್ಥಿತಿ ಇದೆ. ಹಾಗಾಗಿ ECG ಮಾಡಿಸ್ಕೊಳ್ಳೋದಕ್ಕೆ ಎಲ್ಲೋ ಹೋಗಿ ಅದಕ್ಕೋಸ್ಕರ ಕಾದು ನಿಂತು ECGಗೆ ಮಾಡಿಸ್ಕೊಂಡು ಬರೋದಕ್ಕಿಂತ ಇಲ್ಲಿ ಆರೋಗ್ಯ ಘಟಕ ಏನು ಸಂಚಾರ ಆರೋಗ್ಯ ಘಟಕದಲ್ಲಿ ಬಂದರೆ ECG ಕೂಡ ಬೇಗನೆ ಮಾಡಿ ಕೊಡ್ತಾರೆ. ಇಲ್ಲಿರುವಂಥ ಫೆಸಿಲಿಟಿಗಳನ್ನ ನೋಡ್ತಾ ಇದ್ರೆ ಓನ್ಲಿ ಒಂದು 30 ಮಿನಿಟ್ಸ್ ಅಂದರೆ 30 ನಿಮಿಷದಲ್ಲಿ ನಿಮಗೆ ಏನು ಆರೋಗ್ಯ ಸಮಸ್ಯೆ ಇದೆ, ಹೃದಯ ಸಂಬಂಧಿತ ಕಾಯಿಲೆ ಇದೆಯಾ ಅಥವಾ ಬ್ಲಡ್ ಶುಗರ್ ಏನಾದ್ರು ಜಾಸ್ತಿ ಇದೆಯಾ, ಬ್ಲಡ್ಡಲ್ಲಿ ಏನಾದ್ರು ಸಮಸ್ಯೆ ಇದೆಯಾ, ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದು 30 ನಿಮಿಷದಲ್ಲಿ ಇವರು ಟೆಸ್ಟ್ ಮಾಡಿ ನಿಮಗೆ ರಿಪೋರ್ಟನ್ನು ಕೊಡ್ತಾರೆ. ಅದಕ್ಕೆ ಬೇಕಾದಂತಹ ಏನಾದರೂ ಹೆಚ್ಚಿನ ಚಿಕಿತ್ಸೆ ಬೇಕು ಅಂತಂದರೆ ನೀವು ಅವ್ರು ರೆಫರ್ ಮಾಡುವಂತಹ ಹಾಸ್ಪಿಟಲ್ಗೆ ಅಥವಾ ನೀವು ಹೈಯರ್ ಹಾಸ್ಪಿಟಲ್ಗಳಿಗೆ ಹೋಗಬಹುದು. ಬಟ್ ಬೇಸಿಕ್ ನಮಗೆ ಆರೋಗ್ಯದಲ್ಲಿ ಏನು ಸಮಸ್ಯೆ ಇದೆ ಅಂತ ನೋಡೋದಕ್ಕೆ ಇಲ್ಲಿ ಈ ಸಂಚಾರಿ ಆರೋಗ್ಯ ಘಟಕ ಉತ್ತಮವಾಗಿದೆ. ECG ವ್ಯವಸ್ಥೆ ಇದೆ, ಬ್ಲಡ್ ಟೆಸ್ಟ್ ಇದೆ. ಸೊ ಇದೆಲ್ಲವೂ ಕೂಡ ಮಾಡ್ಕೊಬೇಕು ಅಂತಂದರೆ ಈ ಸಂಚಾರಿ ಆರೋಗ್ಯ ಘಟಕಕ್ಕೆ ಬಂದು ನೀವು ಟೆಸ್ಟ್ ಮಾಡಿಸ್ಕೊಬಹುದು. ಸ್ವಲ್ಪ ನಮಗೆ ಏನು ಆರೋಗ್ಯ ಸಮಸ್ಯೆ ಇದೆ ಅದೆಲ್ಲವೂ ತಿಳ್ಕೊಂಡ್ರೆ ನಾವು ನೆಕ್ಸ್ಟ್ ಏನು ಮಾಡಬಹುದು, ಚಿಕಿತ್ಸೆ ಏನು ತಗೊಬಹುದು ಅಂತ ತಿಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇಲ್ಲಿ ಒಂದು 6 ಜನ ಅಂದರೆ ಆಂಬ್ಯುಲೆನ್ಸ್ ಡ್ರೈವರು ಸೇರಿದಂತೆ 6 ಜನ ಸಿಬ್ಬಂದಿಗಳು ವರ್ಕ್ ಮಾಡ್ತಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್, ನೀವು ಇಲ್ಲಿ ಏನು ಕೆಲಸ ಮಾಡ್ತೀರಾ, ಹೇಗೆ ನಡೀತಾ ಇದೆ? ನಮ್ಮ ವರ್ಕ್ ಮಾಡ್ತಾ ಇದ್ದೀನಿ. ಈ ಸಂಚಾರಿ ಆರೋಗ್ಯ ಘಟಕ ಇರೋದ್ರಿಂದ ತುಂಬ ಜನಗಳಿಗೆ ಸಹಾಯ ಆಗ್ತಾ ಇದೆ. ಯಾಕಂದರೆ ಆನ್ ಸ್ಪಾಟೇನೆ ಹೋಗಿ ಚಿಕಿತ್ಸೆ ಕೊಡ್ತಾರೆ ಅಂದರೆ ಇದರಿಂದ ತುಂಬ ಉಪಯೋಗ ಆಗುತ್ತೆ. ಅದರಲ್ಲೂ ಇರೋದೇನೆಂದರೆ ಇದು ಕಟ್ಟಡ ಕಾರ್ಮಿಕರ ಕಾರ್ಡಿಗೆ ಮಾತ್ರ ನೋಡಬೇಕು ಅನ್ನೋದು ಒಂದು ರೂಲ್ ಇದೆ. ಇದು ಸೊ GNM ವರ್ಕ್ ಮಾಡ್ತೀನಿ ಮೇಡಮ್.
Okay. ಹೇಗ ಅಂದ್ರೆ ಜನಗಳೆಲ್ಲ ಹೇಗ್ ಬರ್ತಿದ್ದಾರೆ? ಜನಗಳು ಬರ್ತಾರೆ ಮೇಡಮ್. ಲೇಬರ್ ಕಾರ್ಡ್ ಇರೋರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಜನ ಬರ್ತಿದ್ದಾರೆ ಮೇಡಮ್. ಯೂಸ್ ಆಗ್ತಿದೆ, ತುಂಬ ಜನಕ್ಕೆ ಯೂಸ್ ಆಗ್ತಿದೆ ಮೇಡಮ್. ಅವ್ರ ಮನೆ ಹತ್ರನೇ ಹೋಗಿ ಟ್ರೀಟ್ಮೆಂಟ್ ಕೊಡ್ತಿದ್ವಿ, ತುಂಬ ಜನಕ್ಕೆ ಯೂಸ್ ಆಗ್ತಿದೆ. ಬಹಳ ಮುಖ್ಯವಾದಂತ ಕೆಲಸ. ಹಾ, ಸ್ಕ್ಯಾನ್ ಹೌದು. ಎಲ್ಲ ಮಾಡ್ತೀರಾ? ಹೇಗೆ ಅದೆಲ್ಲ ಹೇಗೆ ಅಂದ್ರೆ ಅವರು ರೋಗಿಗಳು ಒಳಗ್ ಬಂದಾದ್ಮೇಲೆ ಟೆಸ್ಟ್ ಮಾಡಿಸ್ಕೊಳ್ಳೋಕೆ ಹೇಗೆ ನೀವ್ ಅದ್ ಮಾಡೋದು? ನೋಡಿ ಮೇಡಮ್, ನಾರ್ಮಲಿ ಕಟ್ಟಡ ಕಾರ್ಮಿಕರು ಅಂತಂದ್ರೆ ತುಂಬಾ ಜ್ವರ, ಮೈಕೈ ನೋವು, ಹೊರಗಡೆ ಹೋಗ್ಲಿಕ್ಕಾಗಲ್ಲ. ಕೆಲವೊಂದು BP, ಶುಗರ್ ಅಂತ ಬರ್ತಾರೆ. ಸೊ ಅವರಿಗೆಲ್ಲ ಏನು ಮಾಡ್ತೀವಿ ಅಂದರೆ BP, ಶುಗರ್ ಇರೋರಿಗೆ ಬ್ಲಡ್ ಟೆಸ್ಟ್ ಬರಿತೀನಿ. ಇನ್ಫೆಕ್ಷನ್ ಅಂತ, ಯೂರಿನ್ ಇನ್ಫೆಕ್ಷನ್ ಆ ಥರದ್ದು ಏನಾದರೂ ಬಂದರೆ ಯೂರಿನ್ ರೊಟೀನ್ ಎಕ್ಸಾಮಿನೇಷನ್ ಬರಿತೀನಿ. ಕೆಲವೊಬ್ಬರಿಗೆ ಹೃದಯ ಸಂಬಂಧಿತ ಕಾಯಿಲೆ, ಹಳೆ ಕಾಯಿಲೆ ಇತ್ತಂದರೆ ಒಂದು ECG ಮಾಡಿ ನಾನೇ ಚೆಕ್ ಮಾಡ್ತೀನಿ. ಸೊ ಎದೆ ನೋವು ಆ ಥರದ್ದೇನಾದರೂ ಬಂತಂದರೆ ಕೆಮ್ಮಿಂಗ್ ಸಂಬಂಧಪಟ್ಟ ಹೀಗೆ ಇನ್ಫೆಕ್ಷನ್ ಆಗಿದೆಯಾ ಅಂತ ಅಂದರೆ ನೋಡಿರಿ ಒಂದು ನೆಬ್ಯುಲೈಸೇಷನ್ ಇದೆ, ನೆಬ್ಯುಲೈಸೇಷನ್ ಹಾಕ್ತೀನಿ. ಇಲ್ಲ ಅಂದರೆ ಒಂದು ECG ಮಾಡಿ ನೋಡ್ತೀನಿ. ಥರದ್ದು ಏನಾದ್ರು ಎಮರ್ಜೆನ್ಸಿ ಇತ್ತಂದರೆ ವಿಲ್ ರೆಫರ್ ಟು ದ ನಿಯರ್ ಬೈ ಹಾಸ್ಪಿಟಲ್. ಅದೇ ಥರ ಏನಾದರೂ ಈಗ ಜ್ವರ, ಕೆಮ್ಮು ಅಂಥವೆಲ್ಲ ಸಣ್ಣ ಪುಟ್ಟದ್ದು ಇತ್ತಂದರೆ ನಾವು ಅಲ್ಲೇ ಲೈಕ್ ನಮಗೆ ಎಲ್ಲ ಗೌರ್ಮೆಂಟಿಂದ ಸಪ್ಲೈ ಇದೆಯಲ್ಲ, ತುಂಬ ಒಳ್ಳೆ ಕ್ವಾಲಿಟಿಯಾದಂಥ ಮೆಡಿಸಿನ್ಸ್ ಕೊಟ್ಟಿದ್ದಾರೆ. ಸೊ ಪ್ರತಿ ಸಲ ಬಂದಾಗಲೂ ಕೂಡ ಅವರಿಗೆ ಕೂಡ ನಾವು ಇಲ್ಲಿಂದಲೇ ಪ್ರಿಸ್ಕ್ರೈಬ್ ಮಾಡ್ತೀವಿ, ಹೊರಗಡೆಯಿಂದ ಏನಿಲ್ಲ. ಶುಗರ್ ಮಾತ್ರೆ ಮತ್ತು BP ಮಾತ್ರೆನೂ ಕೂಡ ಇದೆ. ಚರ್ಮ ರೋಗಕ್ಕೆ ಸಂಬಂಧಪಟ್ಟದ್ದು ಎಲ್ಲದೂ ಕೂಡ ಇದೆ. ಇವಾಗ ನೀವು ಇಲ್ಲಿ ನಮಗೆ ಆಕ್ಸಿಜನ್ ಕೂಡ ಸಪ್ಲೈ ಇದೆ. ಸೊ ಯಾರಾದರೂ ಕೂಡ ಸಡನ್ನಾಗಿ ತುಂಬ ಸೀರಿಯಸ್ ಅಂತ ಬಂತಂದರೆ ಆಕ್ಸಿಜನ್ ಕೂಡ ಸಪ್ಲೈ ಇದೆ. ಸೊ ಓವರಾಲ್ ಒಂದು ಮಿನಿ ಹಾಸ್ಪಿಟಲ್ ಥರ ಇದೆ ಮೇಡಮ್ ಕಟ್ಟಡ ಕಾರ್ಮಿಕರಿಗೆ. ಅದರಲ್ಲೂ ಕೂಡ ಈ ನಮ್ಮ ಲೇಬರ್ ಡಿಪಾರ್ಟ್ಮೆಂಟಿಂದ ಏನೇನು ಅವ್ರು ಸವಲತ್ತು ಪಡಿತಿದಾರೋ ಅವ್ರಿಗೆ, ಅವರು ಎಲ್ಲಿ ತುಂಬ ಜನಸಾಂದ್ರತೆ ಅವರೆಲ್ಲಿ ಇರ್ತಾರೋ ಅಲ್ಲಿಗೆ ಹೋಗಿ ಕೂಡ ನಾವು ಬೆಳಗಿಂದ ಸಂಜೆ ತನಕ ಇದ್ದು ಅವ್ರು ಬಂದು ಅವರೊಬ್ಬರಿಗೆ ಅಲ್ಲದೆ ಅವ್ರ ಜೊತೆಲಿ ಇರೋರಿಗೆಲ್ರಿಗೂ ಕೂಡ ನಾವೆಲ್ಲ ಈ ಸೌಲಭ್ಯವನ್ನು ಕೊಡ್ತಿದ್ದೀವಿ. ಇದು ತುಂಬ ಒಂಥರ ಪ್ರಧಾನವಾಗಿದೆ. ಈ ರೀಸೆಂಟ್ ಟೈಮಲ್ಸಲ್ಲಿ ಡಿಪಾರ್ಟ್ಮೆಂಟಿಂದ ಇದೊಂಥರ ಎಲ್ಲರಿಗೂ ಬೂನ್ ಅಂತಲೇ ಹೇಳ್ಬೋದು. ನಾನು ಇಲ್ಲಿ ಫಾರ್ಮಸಿಸ್ಟಾಗಿ ವರ್ಕ್ ಮಾಡ್ತೀನಿ ಮ್ಯಾಮ್. ಈಗ ಬರೋ ಜನಗಳಿಗೆ ಅವ್ರಿಗೆ ಮೆಡಿಸಿನ್ಸ್ ತಗೊಬೇಕು ಅನ್ನೋ ತುಂಬ ಕಾಸ್ಟ್ಲಿ ಆಗುತ್ತೆ. ಇವಾಗ ಒಬ್ಬ ವಯಸ್ಸಾದವ್ರಿಗೆ, ಅವರ ಪೇರೆಂಟ್ಸ್ಗೆ, ಅವ್ರಿಗೆಲ್ಲ ಶುಗರ್ ಕಾಯಿಲೆ ಇರುತ್ತೆ, BP ಕಾಯಿಲೆ ಇರುತ್ತೆ. ರೆಗ್ಯುಲರಾಗಿ ಅವ್ರಿಗೆ ಮೆಡಿಸಿನ್ಸ್ ತಗೊಬೇಕು ಅಂದರೆ ತುಂಬ ಪ್ರಾಬ್ಲಮ್, ಯಾಕಂದರೆ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಅಂದರೆ ಔಟ್ಸೈಡ್ ಮೆಡಿಸಿನ್ಸ್ ಎಲ್ಲ. ಅದರಿಂದ ನಮ್ಮಲ್ಲಿ ಏನು ಮಾಡಿದೆ, ಶುಗರು, BP ಮತ್ತು ಇಲ್ಲಿ ನಾರ್ಮಲಿ ಜನರಲ್ ಹೆಲ್ತ್ ಚೆಕಪ್ ಮಾಡೋ ಮೆಡಿಸಿನ್ಸ್ ಎಲ್ಲ ಕೊಡ್ತೀವಿ. ಜೊತೆಗೆ BP ಟ್ಯಾಬ್ಲೆಟ್ಸ್ ಇದೆ, ಶುಗರ್ ಟ್ಯಾಬ್ಲೆಟ್ಸ್ ಇದೆ, ಮತ್ತು ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ಸ್ ಇದೆ, ಮತ್ತು ಆಯಿಂಟ್ಮೆಂಟ್ಸು, ಸಿರಪ್ಸು. ಮತ್ತು ಹೆಣ್ಮಕ್ಳಿಗೆ ಅಂದರೆ ಇಲ್ಲಿ ಕೆಲಸ ಮಾಡೋರಿಗೆ ಆ ಧೂಳು ಅದೆಲ್ಲ ತಗೊಂಡು, ಎಷ್ಟೋ ಜನ ಹೆಣ್ಮಕ್ಳುಗಳಿಗೆ ರಕ್ತ ಕಮ್ಮಿ ಇರುತ್ತೆ, ಅದಕ್ಕೂ ಸಹ ನಮ್ಮಲ್ಲಿ ಸಿರಪ್ಗಳಿವೆ. ಎಲ್ಲ ಸಿರಪ್ಸು ಮತ್ತು ಗ್ಯಾಸ್ಟ್ರಿಕ್ಕು ಜಾಸ್ತಿ ಇರುತ್ತೆ. ಗ್ಯಾಸ್ಟ್ರಿಕ್ ಸಿರಪ್ ಇರ್ಬೋದು, ಮತ್ತು ಚಿಕ್ಕ ಮಕ್ಕಳಿಗೆ, ಅವ್ರ ಮಕ್ಕಳಿಗೆ ಸಿರಪ್ಗಳು ಎಲ್ಲ ಪ್ರತಿಯೊಂದು ನಮ್ಮಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಎಲ್ಲೆಲ್ಲ ಸಂಚಾರ ಮಾಡುತ್ತೆ ಗಾಡಿ ದಿನಕ್ಕೊಂದ್ಸಲ? ದಿನಕ್ಕೆ ಒಂದು ಜಾಗ ನೋಡ್ತೀವಿ ಮ್ಯಾಮ್. ಅಲ್ಲಿ ಜನ ಸಿಕ್ಕರು ಅಲ್ಲೇ ಮಾಡಿದ್ರು ಅಂದರೆ ಅಲ್ಲೇ ಮಾಡ್ತೀವಿ, ಇಲ್ಲಾಂದರೆ ಇನ್ನೊಂದು ಜಾಗಕ್ಕೆ ಹೋಗ್ತೀವಿ. 1-2 ಜಾಗ ನೋಡ್ತಾ ಇರ್ತೀವಿ. ಅಂದರೆ ನಮಗೆ ಕಟ್ಟಡ ಕಾರ್ಮಿಕರು ಬೇಕು ಮೇಯ್ನು. ಮತ್ತು ಕನ್ಸ್ಟ್ರಕ್ಷನ್ಸ್ ನಡೀತಾ ಇರುತ್ತೆ. ಅಲ್ಲಿರೋ ಜನಗಳು ನಾವು ಅವ್ರು ಈಚೆ ಬರೋಕ್ಕಾಗಲ್ಲ, ಯಾಕಂದ್ರೆ ಅವ್ರು ಅಲ್ಲಿಂದ ಕನ್ಸ್ಟ್ರಕ್ಷನ್ ಬಿಟ್ಟು ಅವರು ರಜಾ ಹಾಕೊಂಡು ಒಂದು ದಿವಸ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಅವ್ರಿಗೆ ತೊಂದರೆ ಆಗುತ್ತೆ. ಮತ್ತು ಎಷ್ಟೋ ಜನ ಸಣ್ಣ ಪುಟ್ಟ ತೊಂದರೆ, ಹೋಗ್ಲಿ ಬಿಡು, ಹೋಗೋದು ಬೇಡ, ಆಮೇಲೆ ನೋಡ್ಕೊಳ್ಳೋಣ, ಹಂಗೆ ಹಿಂಗೆ ಅಂತ ಇದು ಮಾಡ್ತಾ ಇರ್ತಾರೆ, ಕೇರ್ಲೆಸ್ ಮಾಡೋದು. ನಾವೇ ಅಲ್ಲಿಗೆ ಹೋಗೋದ್ರಿಂದ ಅವ್ರು ಬಂದು ತೋರಿಸ್ಕೊಂಡು ಚಿಕ್ಕ ಪ್ರಾಬ್ಲಮಿಂದನೇ ಅಲ್ಲೇ ಚಿಕ್ಕದಾಗಿ ಅಲ್ಲಿ ಕ್ಲಿಯರ್ ಆಗುತ್ತೆ. ಅವರು ದೊಡ್ಡದಾಗಿ ಮಾಡ್ಕೊಂಡು ದೊಡ್ಡದಾಗಿ ಇದು ಮಾಡ್ಕೊಳ್ಳೋದ್ರ ಬದಲು ಚಿಕ್ಕದರಲ್ಲೇ ಕ್ಲಿಯರ್ ಮಾಡ್ಕೊತಾರೆ ಮ್ಯಾಮ್. ಪ್ರತಿದಿನ ECG ಮಾಡಿಸ್ಕೊಡ್ತೀವಿ. ಮತ್ತು ಬ್ಲಡ್ ಟೆಸ್ಟ್ಗಳಿದೆಯಲ್ಲ, ಬ್ಲಡ್ ಟೆಸ್ಟ್ಗಳು ಆಗ್ತಿದೆ. ಅವಾಗ ಅವ್ರಿಗೆ ಅಲ್ಲೇ ಗೊತ್ತಾಗುತ್ತೆ, ಚಿಕ್ಕದಾಗಿದ್ದಾಗೆ ಗೊತ್ತಾಗುತ್ತೆ ಏನು ಪ್ರಾಬ್ಲಮ್ ಇದೆ, ಏನಾಗುತ್ತೆ ಅಂತ. ಅಲ್ಲೇ ನಾವು ಮೆಡಿಸಿನ್ಸ್ ಕೊಡೋದ್ರಿಂದ ಅಲ್ಲೇ ಕ್ಲಿಯರ್ ಮಾಡ್ಬೋದು. ಅವ್ರು ಇರೋ ಜಾಗಕ್ಕೆ ಹೋಗಿ ನಾವು ಅವ್ರಿಗೆ ಸರ್ವಿಸ್ ಕೊಡ್ತಿದ್ದೀವಿ. ನಾನು ಲ್ಯಾಬ್ ಟೆಕ್ನಿಷಿಯನ್. ನಾನು ಬಂದ್ಬಿಟ್ಟು ಆ ರೋಗಿಗಳಿಗೆ ಏನೇನು ಟೆಸ್ಟು, ಅವ್ರಿಗೆ ಶುಗರ್ ಆಗಿರ್ಬೋದು, ಬೇರೆ LFT RFT ಏನೇ ಟೆಸ್ಟ್ ಆಗಿರ್ಬೋದು, ಅವರಿಗೆ ಆ ಕ್ಷಣದಲ್ಲಿ ಅಲ್ಲೇ ಇದ್ಕೊಂಡು ಆ ಜಾಗದಲ್ಲೇ ಬ್ಲಡ್ ಡ್ರಾ ಮಾಡ್ಕೊಂಡು ಅಲ್ಲಿಂದ ಅಲ್ಲಿಗೆ ರಿಪೋರ್ಟ್ ಕೊಡ್ತೀನಿ. ಅವರಿಗೆ ರಿಪೋರ್ಟ್ ಕೊಟ್ಟು ಅವ್ರ ಆರೋಗ್ಯದಲ್ಲಿ ಏನೋ ಪ್ರಾಬ್ಲಮ್ಸ್ ಇದ್ದರೆ ಅದು ನಾನು ನೋಡಿಬಿಟ್ಟು ಡಾಕ್ಟರ್ ಕೊಡ್ತೀನಿ. ಡಾಕ್ಟರ್ ನೋಡಿಬಿಟ್ಟು ಅವರಿಗೆ ಏನೇ ಸಮಸ್ಯೆ ಇದ್ದರೆ ಹೇಳ್ತಾರೆ. ಇದು ಬಂದುಬಿಟ್ಟು ಮಿಷಿನ್ಸ್ ಬಂದುಬಿಟ್ಟು ಇದು ಬಯೋಕೆಮಿಸ್ಟ್ರಿ ಅಂತ. ಈ ಮಿಷಿನಲ್ಲಿ LFT RFT ಟೆಸ್ಟ್ ಮಾಡ್ತೀವಿ. LFT ಅಂದರೆ ಲಿವರ್ ಫಂಕ್ಷನ್ನು, RFT ಅಂದರೆ ಇನ್ನರ್ ಫಂಕ್ಷನ್ನು. ಈ ಟೆಸ್ಟ್ನೆಲ್ಲ ಇಲ್ಲೇ ಮಾಡಿಬಿಟ್ಟು ಇಲ್ಲೇ ಅವರಿಗೆ ರಿಪೋರ್ಟ್ ಕೊಡೋದ್ರಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಇದೆಲ್ಲ ಇಲ್ಲಿ ನಮ್ಮ ಒಂದು ಗಾಡಿಲೇ ಎಲ್ಲ ಇಟ್ಕೊಂಡಿದ್ದೀವಿ. ಇದು ಬಂದ್ಬಿಟ್ಟು HbA1c ಆ್ಯಂಡ್ ಥೈರಾಯ್ಡ್ ಸಮಸ್ಯೆ ಇದ್ದವರಿಗೆ ಥೈರಾಯ್ಡ್ ಟೆಸ್ಟ್ ಮಾಡ್ಕೊಡ್ತೀವಿ. HbA1c ಅಂದರೆ ಶುಗರ್ ಟೆಸ್ಟ್ ಎಲ್ಲ ಮಾಡ್ಕೊಂಡು ಕೊಡ್ತೀವಿ. ನೆಕ್ಸ್ಟ್ ಇದು ಬಂದುಬಿಟ್ಟು ಯೂರಿನ್ ಟೆಸ್ಟ್. ಯೂರಿನಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದರೆ, ಯೂರಿನಲ್ಲಿ ಏನಾದ್ರು ಬ್ಯಾಕ್ಟೀರಿಯಾಸ್ ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ, ಫೀಮೇಲ್ ಆಗಿರ್ಬೋದು ಮೇಲ್ ಆಗಿರ್ಬೋದು, ಏನೇ ಪ್ರಾಬ್ಲಮ್ಸ್ ಇದ್ದರೂ ಅವರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಈ ಗಾಡಿಗಳಿಗೆ ಎಲ್ಲ ಅರೇಂಜ್ ಮಾಡಿಕೊಟ್ಟಿದ್ದಾರೆ. ನೆಕ್ಸ್ಟ್ ಇದು ಬಂದುಬಿಟ್ಟು ESR ಅಂತ. ESR ಅಂದಮೇಲೆ ಇದು TB ಕಾಯಿಲೆ, ಅದಕ್ಕೇನಾದ್ರು ಪ್ರಾಬ್ಲಮ್ಸ್ ಏನಾದ್ರು ಇದ್ದರೆ
ಇಲ್ಲಿಂದ ಇಲ್ಲೇ ಗೊತ್ತಾಗುತ್ತೆ. ಯಾಕಂದ್ರೆ ಬಿಸಿಲಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಏನಾದ್ರು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದನ್ನ ಆ ಕಾರಣಕ್ಕಾಗಿ ಇಲ್ಲಿಂದ ಇಲ್ಲಿಗೆ ಟೆಸ್ಟ್ ರಿಪೋರ್ಟ್ ಎಲ್ಲ ಕೊಡಬೇಕು ಅಂತ ಈ ಸೆಟ್ ಎಲ್ಲ ಹಾಕ್ಕೊಟ್ಟಿದ್ದಾರೆ ಅಷ್ಟೇ ಮ್ಯಾಮ್. ಅಂದ್ರೆ ಬ್ಲಡ್ ಟೆಸ್ಟ್ಗೆಲ್ಲ ಬಂದಾಗ ಎಷ್ಟು ಟೈಮ್ಗೆ ಅವ್ರಿಗೆ ನೀವು ರಿಪೋರ್ಟ್ ಕೊಡ್ತೀರಾ? ಮ್ಯಾಮ್ ರಿಪೋರ್ಟ್ ಟೈಮಿಂಗ್ಸ್ ಎಲ್ಲ ಹಾಫ್ ಅನ್ ಅವರ್, 10 ಮಿನಿಟ್ಸ್, 5 ಮಿನಿಟ್ಸ್ ಟೆಸ್ಟ್ ಮೇಲೆ ಡಿಪೆಂಡ್ ಇರುತ್ತೆ. ಒಂದೊಂದು ಟೆಸ್ಟ್ 10 ಮಿನಿಟ್ಸ್ ಇರುತ್ತೆ, ಒಂದೊಂದು ಟೆಸ್ಟ್ ಹಾಫ್ ಅನ್ ಅವರ್ ಇರುತ್ತೆ. ಆ ಟೆಸ್ಟಿಂಗ್ ಮೇಲೆ ಕೊಡ್ತೀವಿ. ಇಲ್ಲಾಂದ್ರೆ ಅವ್ರು ಇವಾಗ ಅವ್ರು ವೆಯ್ಟ್ ಮಾಡೋಕ್ಕಲ್ಲ, ವರ್ಕ್ ಮಾಡ್ತಾ ಇದ್ದಾರೆ, ನಾವು ಟೆಸ್ಟ್ ಮಾಡ್ಬಿಟ್ಟು ರಿಪೋರ್ಟ್ಸ್ ತಗೊಂಡು ಅವ್ರ ಕೈಲಿ ಕೊಟ್ಬಿಟ್ಟು ಬರ್ತೀವಿ. ನೀವೇ ತಗೊಂಡು ನಾವೇ ಅವ್ರ ಕೆಲಸ ಇರುತ್ತಲ್ಲ, ಅವ್ರು ಕೆಲ್ಸಕ್ಕೆ ಮಾಡ್ತಾ ಇರ್ತಾರಲ್ಲ, ಆ ಟೈಮಲ್ಲಿ ನಾವೇ ಕೊಟ್ಟರೆ ಓಕೆ. ಯಾರಿಗೇ ಆಗ್ಲಿ ಆರೋಗ್ಯ ಅನ್ನೋದು ತುಂಬಾನೇ ಬೇಕಾಗಿರುವಂತಹದ್ದು. ಆರೋಗ್ಯ ಒಂದಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋ ಒಂದು ಮಾತಿದೆ. ಅದರಲ್ಲೂ ಕಟ್ಟಡ ಕಾರ್ಮಿಕರು ಸಾಕಷ್ಟು ಕೆಲಸ ಮಾಡಿ ಮೈಕೈ ನೋವು ಮಾಡ್ಕೊಂತಾರೆ, ಧೂಳಲ್ಲಿ ಆಡಿ ಎಷ್ಟೋ ಅನಾರೋಗ್ಯವನ್ನ ತಂದ್ಕೊಳ್ತಾರೆ. ಅವರಲ್ಲಿ ಏನಾದ್ರೂ ಆರೋಗ್ಯದಲ್ಲಿ ಸಮಸ್ಯೆ ಇದೆಯಾ ಅಂತ ಬೇಗ ಗೊತ್ತಾಗಲ್ಲ, ಆದ್ರೆ ಅದು ಗೊತ್ತಾದ್ರೆ ಒಂದು ರೀತಿಯ ಚಿಕಿತ್ಸೆಯನ್ನ ಪಡೆಯಬಹುದು. ಇದಕ್ಕೆ ಅನುಕೂಲ ಮಾಡಿಕೊಡ್ತಾ ಇರುವಂತಹದ್ದು ಸಚಿವ ಸಂತೋಷ್ ಲಾಡ್ ಅವರು ನೇತೃತ್ವದಲ್ಲಿ ಬಿಟ್ಟಿರುವಂತಹ ಸಂಚಾರಿ ಆರೋಗ್ಯ ಘಟಕ. ಇಲ್ಲಿ ಸಾಕಷ್ಟು ತಪಾಸಣೆಯನ್ನ ಮಾಡ್ತಾರೆ. ಇದರಿಂದ ನಿಮಗೆ ಸಣ್ಣ ಪುಟ್ಟ ಕಾಯಿಲೆಗಳು ಬೇಗ ಗೊತ್ತಾಗುತ್ತೆ, ಅದಕ್ಕೆ ಬೇಕಾದಂತ ಚಿಕಿತ್ಸೆಯನ್ನ ನೀವು ಹೊರಗೆ ಪಡಿಬಹುದು. ಆದ್ರೆ ಇಲ್ಲಿ ನೀವು ಟೆಸ್ಟ್ ಮಾಡಿಸ್ಕೊಳ್ಬೇಕು ಅಂತಂದ್ರೆ ಕಟ್ಟಡ ಕಾರ್ಮಿಕ ಇಲಾಖೆಯ ಕಾರ್ಡ್ ಅನ್ನ ಹೊಂದಿರಲೇಬೇಕು. ಒಂದು ವೇಳೆ ನೀವು ಕಾರ್ಮಿಕ ಇಲಾಖೆಯ ಕಾರ್ಡ್ ಅನ್ನ ಹೊಂದಿಲ್ಲ ಅಂತ ಅಂದ್ರೆ ಕಾರ್ಮಿಕ ಇಲಾಖೆಯ ವೆಬ್ಸೈಟ್ಗೆ ಹೋಗಿ ರಿಜಿಸ್ಟರ್ ಮಾಡ್ಕೊಬಹುದು, ಅಥವಾ ಅವರು ಕೊಟ್ಟಿರುವಂತಹ ನಂಬರ್ಗೆ ಮಿಸ್ ಕಾಲ್ ಕೊಟ್ಟು ಅಲ್ಲೂ ಕೂಡ ರಿಜಿಸ್ಟರ್ ಮಾಡ್ಕೊಬಹುದು. ಆರೋಗ್ಯ ತುಂಬಾನೇ ಉತ್ತಮ. ಆರೋಗ್ಯ ಒಂದಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು. ಹೀಗಾಗಿ ನೀವು ಬೇಸಿಕ್ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಬೇಕು ಅಂತಂದ್ರೆ ಆದಷ್ಟು ಬೇಗ ಕಾರ್ಮಿಕ ಇಲಾಖೆಯ ಕಾರ್ಡ್ ಅನ್ನ ಮಾಡಿಸ್ಕೊಳ್ಳಿ. ಹಾಗೆ ಈಗ ಸಂಚಾರಿ ಆರೋಗ್ಯ ಘಟಕದಲ್ಲಿ ಬಂದು ನೀವು ಆರೋಗ್ಯ ತಪಾಸಣೆಯನ್ನ ಮಾಡಿಸ್ಕೊಳ್ಳಿ. ಕ್ಯಾಮರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ, ಈ ಸಂಜೆ ನ್ಯೂಸ್, ಬೆಂಗಳೂರು.